ಅಷ್ಟಾದ್ರು ಮಾಡಿದಾರಲ್ಲ, ಆಗಿದ್ದು ಘಟನೆ ಕೊನೆಗಳಿಗೆ. ಆದ್ರೆ ಅವ್ರು ಬಂದಿದ್ದು ಕೊನೆಗಳಿಗೆ ಅನ್ನೋದಕ್ಕೆ ಅಲ್ಲ, ಗೊತ್ತಾಯ್ತು ನನಗೆ. ನಾನು ನಮಸ್ಕಾರ ಕೊಡೋದಲ್ವಾ, ಅವರು ಅಷ್ಟೇ ಹೇಳಿದ್ದಾರೆ. ಅವ್ರು ಬಂದಿದ್ದಾರೆ, ಕೊನೆಯಲ್ಲಿ ಬಂದಿದ್ದಾರೆ ಏನೋ ಮಾಡೋದಿಕ್ಕೆ ಅಂತ. ಆದರೆ ನಡೆದಿದ್ದೇನು ಅಂದ್ರೆ, ಅವರು ಬೆಳಿಗ್ಗೆಯಿಂದಲೇ ಆಚೆ ಇದೆ, ಅವರು ಬಂದಿದ್ದಾರೆ, ಕಾದಿದ್ದಾರೆ, ಅವ್ರನ್ನ ಕೊನೆಯಲ್ಲಿ ಒಳಗಡೆ ಬಿಟ್ಟಿದ್ದಾರೆ. ಇದು ನಡೆದಿರೋದು. ಹಾಗಾಗಿ ಆರೋಪ ಸುಳ್ಳು ಅಂತ ನಾವು ಹೇಳ್ಬೋದು. ಮೈಸೂರಿಂದ ಬಂದಿಲ್ಲ, ಅವರು ಬಾಗಲಕೋಟೆ ಉಪಚುನಾವಣೆ ಪ್ರಚಾರ ಮಾಡಿಕೊಂಡು ಮೂರ್ಖರು ಅಧಮರು ಮಾತ್ರ ಅಂತ ಅಪ್ಪಟ ಸುಳ್ಳುಗಳನ್ನ ಹೇಗೆ ಒಬ್ಬ ಮಹಿಳೆಯ ಕೈಯಲ್ಲಿ ಮಹಿಳಾ ಇನ್ಸ್ಪೆಕ್ಟರ್ ಕೈ ಹೇಳಿದ್ರು ಅಂತ ಅಧಮರು ಮಾತ್ರ ಅಂತ ಸುಳ್ಳು ಆರೋಪ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿರೋರು ಅಷ್ಟೆಲ್ಲ ಅವರ ಪರಮೇಶ್ವರ್ ಹಿಂದೆ ಇದ್ದಂಥವ್ರು ಏನೇನು ಧಮಕಿ ಹಾಕಿದ್ರು ನೀವು ನೋಡಿದ್ರಲ್ವಾ, ಏ ಅಂತ ಇದ್ರು. ಇಲ್ಲಿ ಗಲಾಟೆ ಮಾಡಕ್ ಬಂದಿದ್ರು ಅಂತ ಬೈತಾ ಇದ್ರಲ್ಲ, ಆ ತರ ಕಿತ್ತಿದ್ರೆ ಇಬ್ರು ಮೂವರು ಹೋಗಿ ಅಂತ ಒಂದು ಸಭೆಯಲ್ಲಿ ನೂರಾರು ಪೊಲೀಸರು ಇರುವಂತಹ ಅಂತಹ ದೊಡ್ಡ ರಕ್ಷಣಾ ವ್ಯೂಹವನ್ನ ಬೆಳೆಸ್ಕೊಂಡು ಹೋಗಿ ಪೊಲೀಸರು ಜೊತೆಗಿದ್ರಲ್ವಾ, ಮಾಡೋದಕ್ಕೆ ಸಾಧ್ಯನಾ? ಹುಚ್ಚಾಟ ಅದು. ಹುಚ್ಚರು ಮಾಡೋ ಮಾತನಾಡೋ ಮಾತುಗಳು ಅದು ಹುಚ್ಚರಲ್ಲ, ಖದೀಬರು ಮಾತಾಡುವಂತಹ ಮಾತುಗಳಂತವು. ಕ್ಯಾಂಪೇನ್ ಮಾಡಿದ್ದಾರೆ. ಮತ್ತೆ ಬೆಳಗ್ಗೆಯಿಂದ ಕಾರ್ಯಕ್ರಮ ಆರಂಭ ಆಗ್ತದೆ. ಅದಕ್ಕಾಗಿ ಕೌಂಟರ್ ಮಾಡಿದ್ರು. ನಿಮ್ಮ ಸಮಸ್ಯೆನ ಕೌಂಟ್ರಲ್ಲಿ ಕೊಟ್ಟು ಎಲ್ಲರೂ ಟೋಕನ್ ತಗೋಬೇಕು. ಆದರೆ ನೀವು ವರ್ಷ ಮಾಡಲಿಲ್ಲ. ಅವರಿಗೆ ಮಾಡಿರೋದು ಓಕೆ ಸೊ ನೀವು ಡಾಕ್ಯುಮೆಂಟ್ ಮಾಡಿ ಇರಬಹುದು. ನನಗೆ ಕೆಲವು ವಿಚಾರಗಳು ಆ ಥರ ಗೊತ್ತಿಲ್ಲ. ಆದರೆ ಪೊಲೀಸರು ಹಿಡಿದಿಟ್ಕೊಂಡಿದ್ರಲ್ವ ಸರ್, ನೀವು ನೋಡಿದ್ರೆ ಇವ್ರು ನಾವು ಕಡೆ ನಿಲ್ಸಿದ್ರು. ಇಲ್ಲಪ್ಪ ಸಮಯ ಮುಗಿದಿದೆ, ಇವಾಗ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಆವಾಗ ಇವ್ರೇನಾದ್ರು ದಬ್ಬಾಳಿಕೆ ಮಾಡಿದ್ರು ನಮ್ಮವರು, ಆ ಮಾತು ಅರ್ಥ ಆಯ್ತು. ಅವಕಾಶ ಕೊಟ್ರಲ್ವಾ? ನಂದೊಂದೇ ಈಗ ಸಮಯ ಇತ್ತು, ಎಲ್ಲ ಇತ್ತು, ನೀವು ಹೋಗಿಲ್ವಾ ಕೌಂಟರ್ ಚೀಟಿ ಇಸ್ಕೊಂಡು ನೀವು ಹೇಳಿದಾಗ ಅಪಾಯಿಂಟ್ಮೆಂಟ್ ಏನು ನಂಬರ್ ಕೊಡ್ತೀವಿ, ಅದು ಯಾರು ಮಾಡಲಿಲ್ಲ. ಅದು ಕೊನೆಯಲ್ಲಿ ಬಂದ ಅಂತ ಬಂದಿರೋ ನನಗೆ ನೋಡಿ, ಯಾವಾಗ ಬಂದ್ರು ಏನ್ ಬಂದ್ರು ಅಂತಿಲ್ಲ. ಪೊಲೀಸರು ಅವ್ರಿಗೆ ಭೇಟಿ ಮಾಡಕ್ಕೆ ಅವಕಾಶ ಕೊಟ್ಟರೋ ಇಲ್ವೋ, ಕ್ಯೂನಲ್ಲಿ ಬಿಟ್ರೋ ಇಲ್ವೋ, ಕ್ಯೂನಲ್ಲಿ ಬಿಟ್ಟಾಗ ಅವ್ರು ಬರ್ತಿರೋವಾಗ ಕೊಡಿ ಅಂತ ಹೇಳಿದ್ರೋ ಇಲ್ವೋ. ಇಡೀ ವಿಡಿಯೋ ನೀವು ನೋಡಿದ್ರೆ ಪೊಲೀಸರು ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಸ್ಟೇಜ್ ತನಕ. ಸ್ಟೇಜ್ ತನಕ ಯಾಕೆ ಕರ್ಕೊಂಡು ಹೋಗಲ್ಲ ಅಂದ್ರೆ ಅಲ್ಲಿ ಕಾರ್ಯಕ್ರಮ ಮುಗಿತಾ ಇರುತ್ತೆ, ಇನ್ನೇನು ಅವ್ರು ಬರ್ತಾ ಇರ್ತಾರೆ, ಇಲ್ಲೇ ಕೊಡಬಹುದು ಅಂತ ಹೇಳಿ ಪೊಲೀಸರು ಕೊಡೋ ಅಲ್ಲ. ಪೊಲೀಸರು ಇಲ್ಲ ಸಮಯ ಮುಗಿದಿದೆ, ಅವಧಿ ಮುಗಿದಿದೆ, ನೀವು ಅರ್ಥ ತಗೊಂಡಿಲ್ಲ, ಇದು ತಗೊಂಡಿಲ್ಲ, ಟೈಮ್ ಆಗಿದೆ ಅಂತ ಹೇಳಿದ್ರೆ ನಮ್ಮವ್ರು ಆ ಗಲಾಟೆ ಮಾಡಿದ್ರೆ ಅದಕ್ಕೆ ಅರ್ಥ ಆಗ್ತೀವಿ. ಯಾಕ ಉಸ್ತುವಾರಿ ಅಥವಾ ಯಾರ ಅನುಮತಿಯಲ್ಲಿ ನಡೆದಿದೆ ಪತ್ರ ಕೊಡುವಂಥದ್ದು? ಪೊಲೀಸರ ಸಮಕ್ಷಮದಲ್ಲಿ ಪೊಲೀಸರ ಉಸ್ತುವಾರಿ ಪ್ರಶ್ನೆ ಮಾಡ್ಬೇಕಾದ್ರೆ ಯಾರನ್ನ. ಈಗ ನೀವು ಏನ್ ಕೇಳೋದ್ರಲ್ಲಿ ಗೊತ್ತಿಲ್ಲ, ಆ ಮಹಿಳೆ ಕೊಟ್ಟಿರುವಂತಹ ಸುಳ್ಳು ಆರೋಪದ ಬಗ್ಗೆ ಮುರಳೀಧರ್ ಅವರು ಏನ್ ಹೇಳ್ತಾರೆ, ಕಾಂಗ್ರೆಸ್ ಅವರು ಏನ್ ಹೇಳ್ತಾರೆ? ಅವ್ರು ಹೇಳ್ತಾರೆ ಸತ್ಯಾನಿಷ್ಠ ಸುಳ್ಳುಗಳು. ನಿಮ್ಗೆ ಅದು ನಮ್ಗೆ ಯಾರಿಗಾಗಿ ನನ್ನ ಅನ್ಸುತ್ತ ನಮ್ಮವ್ರ ದಬ್ಬಾಳಿ. ಇಲ್ಲಿ ತನಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ 2 ತತ್ವಗಳು ಇಟ್ಕೊಂಡಿದೆ ಸಾರ್ವಜನಿಕ ಸಭೆಗಳಲ್ಲಿ, ವೈಯಕ್ತಿಕವಾಗಿ ಬೇರೆ, ಸಾರ್ವಜನಿಕವಾಗಿ. ಯಾವುದೇ ಕಾರಣಕ್ಕೂ ನಾವು ಯಾವುದೇ ಸಂದರ್ಭದಲ್ಲೂ ಅವಾಚ್ಯ ಅಶ್ಲೀಲ ಶಬ್ದಗಳನ್ನ ಬಳಸೋದಿಲ್ಲ. ಮತ್ತೆ ಯಾವುದೇ ಸಂದರ್ಭದಲ್ಲೂ ನಮ್ಮವರು ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಮಾಡೋದಿಲ್ಲ. ಕೈ ಮಾಡೋದಷ್ಟೆಲ್ಲ ತಳ್ಳೋದು ಇಲ್ಲ. ಇಲ್ಲಿ ತನಕ ಮಾಡಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. ಆದ್ರೆ ನಾವು ಖಾಸಗಿ ವ್ಯಕ್ತಿಗಳು ನಮ್ಮ ಮೇಲೆ ಬಂದಾಗ ಆತ್ಮರಕ್ಷಣೆ ಏನ್ ಬೇಕೋ ಅದನ್ನು ಮಾಡಿ ಅಂತ ನಾವು ಹೇಳಿದ್ವಿ. ಕೈ ಮಾಡ್ಬೇಕಾಗುತ್ತಾ ಅಥವಾ ಆತ್ಮರಕ್ಷಣೆಗೆ ಇನ್ನೊಬ್ಬನ ನಮ್ಮನ್ನ ಕೊಲ್ಲೋದಕ್ಕೆ ಬಂದವನ್ನ ಕೊಲೆ ಆದ್ರೂ ಕಾನೂನಲ್ಲಿ ಅದಕ್ಕೆ ಮಾಫಿ ಇದೆ. ಕಾಲಿಗಾಗಬೇಕು ಆತ್ಮರಕ್ಷಣೆಗಾಗಿ ಮಾಡೋದನ್ನ ಅಷ್ಟೇ. ಆದ್ರೆ ನೀವು ಅದು ಸಿದ್ಧವಾಗಿ. ಆದ್ರೆ ನಾವಂತೂ ನಮ್ಮ ಪಕ್ಷದವರು ಅಲ್ಲಿ ಅವಾಚ್ಯ ಶಬ್ದಗಳನ್ನ ಬೈದಿಲ್ಲ. ಅವರಂತೂ ಸೋಮಸುಂದರ್ ನಿಮ್ಗೆ ಗೊತ್ತಿರಬಹುದು, ನಿಮ್ಗೆ ಗೊತ್ತಿದೆ ಇರಬಹುದು. ಸೋಮಸುಂದರ್ ನನಗೆ 10 ವರ್ಷದಿಂದ ಆಮ್ ಆದ್ಮಿ ಪಕ್ಷದಿಂದ ಪರಿಚಯ, ಅವತ್ತಿನಿಂದ ನಮ್ಮ ಜೊತೆಗಿರುವಂತವ್ರು. ಆ ಮನುಷ್ಯ ನಾನು ವೈಯಕ್ತಿಕವಾಗಿ ಖಾಸಗಿರುವಾಗ ಎಲ್ಲ ಸಂಸ್ಕೃತ ಅಂತ ನೀವೇನ್ ಹೇಳ್ತಿರೋ ಎಲ್ಲ ಬಳಸ್ತೀನಿ. ಆದ್ರೆ ಸೋಮಸುಂದರ್ ಅವರು ಖಾಸಗಿಯಾಗಿದ್ದಾಗಲೂ ಒಂದು ಕೆಟ್ಟ ಪದ ಬಳಸಿದ್ದನ್ನ ನಾನು ನೋಡಿಲ್ಲ. ಸೋಮಸುಂದರ್ ಕೆಟ್ಟ ಪದ ಬಳಸಿದ್ದನ್ನ ನೋಡಿಲ್ಲ. ಸಂಭಾವಿತ ವ್ಯಕ್ತಿ ಅವರು ದೈಹಿಕವಾಗಿ ಆಗಿರ್ಬೋದು, ಆದರೆ ಬಹಳ ಸಂಭಾವಿತ ಸಜ್ಜನ ವ್ಯಕ್ತಿ. ಅಂತ ವ್ಯಕ್ತಿಗೆ ಇವರು ಕೆಟ್ಟ ಪದ ಬಳಸಿದ್ರೆ ಅಂತ ಹೇಳ್ತಾರಂದ್ರೆ ನಾವು ನಂಬೋದಿಕ್ಕಾಗಲ್ಲ, ಜನ ನಂಬಬಹುದಿಲ್ಲ. ಅಂದ್ರೆ ಈ ತರ ಭ್ರಷ್ಟರು ನಂಬಬಹುದಿಲ್ಲ. ಹೇಳಿ ಅವರೆಲ್ಲ ಬಿಟ್ಟು ಇವ್ರಿಗೆ ಹಾಗೆ ಒಳ್ಳೆ ಪ್ರಶ್ನೆ. KRS ಯಾವ ರಾಜ್ಯದ ಇಲ್ಲಿ ತನಕ ನಮ್ಗಿದ್ದ ನಂಬಿಕೆ ಏನು? ಖದೀಮ ಪೊಲೀಸರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಲೈವ್ ವಿಡಿಯೋನೋ ನೋಡಿದ್ರೆ KRS ಪಕ್ಷದ ಟಿ ಶರ್ಟ್ ನೋಡಿದ್ರೆ ಭಯ ಅಂತ.